ನಮಸ್ಕಾರ ಮೈಸೂರು. ನೀವೇನಾದರೂ ಒಂದು 98 ಲ್ಯಾಕ್ಸ್ ಅಲ್ಲಿ ಒಂದು 2 BHK ಸಿಂಗಲ್ ಫ್ಲೋರ್ ಮನೆ ಹುಡುಕ್ತಿದ್ರೆ, ಒಂದು 30-40 ಕಟ್ಟಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಮನೆ, ಫುಲ್ಲಿ ಫರ್ನಿಶ್ಡ್ ಅಂದರೆ ಫುಲ್ಲಿ ಲೋಡೆಡ್ ಮನೆ. ಇಲ್ಲಿ ಬೇಸಿಕ್ ಎಮ್ಯುನಿಟೀಸ್, ಕುಡಿಯೋ ನೀರಿನ ವ್ಯವಸ್ಥೆ, ಇದಕ್ಕೆ ಆದಂಥ ಒಂದು ಓನ್ ವಾಟರ್ ಸೋರ್ಸ್ ಇದೆ, ಅಂದರೆ ಬೋರ್ವೆಲ್ ಇದೆ, ಲೇಔಟ್ ವಾಟರ್ ಬರುತ್ತೆ, ಡ್ರೈನೇಜ್ ಫೆಸಿಲಿಟಿ ಮತ್ತು ಕರೆಂಟ್, ಎಲ್ಲ ಬೇಸಿಕ್ ಎಮ್ಯುನಿಟೀಸ್ ಇರುವಂತಹ ಒಂದು ಹೊಸ ಮನೆ ಸೇಲ್ಗಿದೆ. ಇದು 30-40 ಕಟ್ಟಿದರೆ, ಮುಡ ಅಪ್ರೂವ್ಡ್ ಲೇಔಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ ಮತ್ತು ಸೌತ್ ಫೇಸಿಂಗ್ ಸೈಡ್ ಬರುತ್ತೆ. ಏನು ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಇದು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಬರುವಂತಹ ಒಂದು ಖಾಸಗಿ ಬಡಾವಣೆ. ಅಲ್ಲಿ ಬರುವಂತಹ ಒಂದು 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ. ಈಗೇನು ನೋಡಿದ್ರಿ, ಬೋರ್ವೆಲ್. ಸೊ ಮನೆಗೆ ಸಾಕಾಗೋಷ್ಟು ನೀರು ಬಿದ್ದಿದೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ಫುಲ್ಲಿ ಫರ್ನಿಶ್ಡ್ ಮನೆ. ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ, ಒಂದು ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ, ಪ್ಲಸ್ ನಿಮಗೊಂದು ಸೇಫ್ಟಿ ಗೇಟ್ ಸಹಿತನೂ ಪ್ರೊವೈಡ್ ಮಾಡಿದರೆ ಅಪಾರ್ಟ್ ಫ್ರಮ್ ದ ಮೇನ್ ಡೋರ್. ಸೊ ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಈ ಮನೆಗೆ ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್, ಫ್ಯಾನ್ ಹಾಗೂ ಕಾಟ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ ವಿತ್ ಚಿಮ್ನಿ. ಸೊ ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಹೋಗುವಂತಹ ದಾರಿ. ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಇಲ್ಲೊಂದು ಸಂಪ್ ಬರುತ್ತೆ, ಪ್ಲಸ್ ಒಂದು ಇಂಡಿಯನ್ ಕ್ಲಾಸೆಟ್ ಟಾಯ್ಲೆಟ್ ಇದೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಅಳವಡಿಸಿದ್ದಾರೆ. ಒಂದು ಸತಿ ಮೇನ್ ಡೋರ್ ಲಾಕ್ ಮಾಡ್ಕೊಂಬಿಟ್ರೆ ಯಾರೂ ಸಹಿತ ಬರಲಿಕ್ಕಾಗಲ್ಲ. ಸೊ ಕಂಪ್ಲೀಟ್ ಸೇಫ್ಟಿ ಮೆಜರ್ಸ್ನ ಬಳಸಿದ್ದಾರೆ. ಸೊ ಇದು ಈಸ್ಟ್ ಫೇಸಿಂಗಿಗೆ ಬಾಗಿಲಿಟ್ಟಿದ್ದಾರೆ, ಸೌತ್ ಫೇಸಿಂಗ್ ಸೈಟ್ ಇದು. ಸೊ ನೋಡ್ಬೋದು, ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಭಾಳ ವಿಶಾಲವಾಗಿರುವಂತಹ ಒಂದು ಲಿವಿಂಗ್ ಏರಿಯಾ. ಫ್ಯಾನ್, ಫಾಲ್ ಸೀಲಿಂಗ್, ಚಾಂಡ್ಲರ್ಸ್ ವಿತ್ ಕರ್ಟನ್ ರಾಡ್ಸ್. ನೀವು ಈ ಮನೆಗೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ಮತ್ತೇನೂ ಹಾಕ್ಸ್ಕೊಳಂಗಿಲ್ಲ, ಎಲ್ಲ ರೀತಿ ಸೌಕರ್ಯ ಮಾಡಿ ಕೊಟ್ಟಿದ್ದಾರೆ ಓನರು. ಇದು ಮನೆಯ ದೇವ್ರ ಮನೆ. ಕಂಪ್ಲೀಟ್ ಟೀಕ್ವುಡ್ ಕಾರ್ವಿಂಗ್ ಮಾಡಿದ್ದಾರೆ ವಿತ್ ಗ್ಲಾಸ್ ಡೋರ್. ಒಬ್ಬರು ಕೂತು ಪೂಜೆ ಮಾಡೋಷ್ಟು ಸ್ಥಳಾವಕಾಶ ಇದೆ. ದೇವ್ರ ಮನೆ ಸಹಿತನೂ ಈಸ್ಟ್ ಫೇಸಿಂಗ್ ಬಾಗಿಲಿದೆ. ಇದ್ರ ಪಕ್ಕದಲ್ಲೇ ನಿಮಗೆ ಡೈನಿಂಗ್ ಏರಿಯಾ ಇದೆ. ಒಂದು 4 to 6 ಸೀಟರ್ ಡೈನಿಂಗ್ ಟೇಬಲ್ ಹಾಕೋದು. ಅದ್ರ ಪಕ್ಕದಲ್ಲೇ ಒಂದು ಸಿಂಕ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಪಕ್ಕ ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್, L ಶೇಪಲ್ಲಿ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಚಿಮ್ನಿ ಸಹಿತನೂ ಫಿಕ್ಸ್ ಮಾಡಿದ್ದಾರೆ. ಕಂಪ್ಲೀಟ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಫಸ್ಟ್ ಬೆಡ್ರೂಮ್, ಇದಕ್ಕೆ ಆದಂಥ ವಾರ್ಡ್ರೋಬ್, ಕಾಟ್, ಹೈಡ್ರಾಲಿಕ್ ಕಾಟ್ಸ್ ಎಲ್ಲ ಇದು. ಸೊ ಸ್ಟೋರೇಜ್ ಫೆಸಿಲಿಟಿಗೆ ಮಾಡ್ಕೊಳ್ಳಲಿಕ್ಕೆ ಭಾಳ ಅನುಕೂಲವಾಗಿರುವಂತಹ ಒಂದು ಹೈಡ್ರಾಲಿಕ್ ಕಾಟ್. ಇದರ ಪಕ್ಕದಲ್ಲೇ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ, ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್. ನೋಡ್ಬೋದು, ಕಂಪ್ಲೀಟ್ ಫಾಲ್ ಸೀಲಿಂಗ್ ವಿತ್ ಫ್ಯಾನ್. ಸೊ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೊಂದು ಡ್ರೆಸ್ಸಿಂಗ್ ಟೇಬಲ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್. ಇದಕ್ಕೆ ಆದಂಥ ಒಂದು ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್ ಹಾಗೂ ಶವರ್ ಮತ್ತು ಒಳ್ಳೆ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ದಾರೆ.
ಇದು ಇನ್ ಬಿಟ್ವೀನ್ ದೇವ್ರ ಮನೆಗೂ ಪ್ಲಸ್ ಬಾತ್ರೂಮ್ಗೂ ಒಂದು ಸೆಂಟ್ರಲ್ಲಿ ಪಾರ್ಟಿಷನ್ ಬಿಟ್ಟಿದ್ದಾರೆ, ಯಾಕೆಂದರೆ ಅಟ್ಯಾಚ್ ಆಗಿರಬಾರ್ದು ಅಂತ ಒಂದು ಲೆಕ್ಕಾಚಾರದಲ್ಲಿ ಮಾಡಿದ್ದಾರೆ. ನೋಡ್ಬೋದು ಟಿ ವಿ ಕ್ಯಾಬಿನೆಟ್, ಅದ್ರ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಆಗಿರೋಂಥ ಪೇಂಟಿಂಗ್ ಸಹಿತನೂ ಮಾಡಿದ್ದಾರೆ. ಇದು 2ನೇ ಬೆಡ್ರೂಮ್. ಸೊ ಇದಕ್ಕೂ ಸಹಿತ ಫಾಲ್ ಸೀಲಿಂಗ್ ಫ್ಯಾನ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇದೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೊಂದು ವಾಷಿಂಗ್ ಮೆಷಿನ್ ಏರಿಯಾ ಹಾಗೂ ಕಾಮನ್ ಬಾತ್ರೂಮ್. ಸೊ ಇದಕ್ಕೆ ಶವರ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಬೇಕು ಅಂದರೆ ಒಂದು ವೆಸ್ಟರ್ನ್ ಕ್ಲಾಸೆಟ್ ಟಾಯ್ಲೆಟ್ ಹಾಕೋಬೋದು. ಪ್ಲಸ್ ಇಲ್ಲಿ ನಿಮಗೆ ಒಂದು ವಾಷಿಂಗ್ ಮೆಷಿನ್ ಇಟ್ಕೊಳ್ಳಲಿಕ್ಕೆ ಸ್ಥಳಾವಕಾಶ ಇದೆ. ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ಸೊ ಇಲ್ಲಿ ನಿಮಗೊಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ಅಂದರೆ ಇಂಡಿಯನ್ ಕ್ಲಾಸೆಟ್. ನಾನು ಆವಾಗಲೇ ಹೇಳ್ದಂಗೆ ಇದು ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಸೊ ಕೆಲಸದವ್ರು ಇನ್ ಕೇಸ್ ಬಂದರೆ ಆ ಓಪನ್ ಗೇಟಲ್ಲಿ ಬಂದು ವಾಪಸ್ ಹಾಗೆ ಹೋಗ್ಬೋದು. ಸೊ ಈ ಬ್ಯೂಟಿಫುಲ್ ಮನೆ 2 ಬೆಡ್ರೂಮ್, ಸಿಂಗಲ್ ಫ್ಲೋರ್, 30-40 ಈಸ್ಟ್ ಫೇಸಿಂಗ್ ಡೋರ್ ಹಾಗೂ ಸೌತ್ ಫೇಸಿಂಗ್ ಸೈಟ್ ವಿತ್ ಬೋರ್ವೆಲ್ ಹಾಗೂ ಫುಲ್ಲಿ ಫರ್ನಿಶ್ಡ್ ಮನೆ ಸೇಲ್ಗಿದೆ. ಇದರ ಬೆಲೆ 98 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ ನೆಗೋಷಿಯಬಲ್ ಇರುತ್ತೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನಮಗೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.